ಖರ್ಗೆ ಅವರು ಮತ್ತೆ ಸಿಎಂ ಭೇಟಿಯಾಗಿದ್ದಾರೆ ಸರ್. ಹಾ, ನೀವೇ ಎಲ್ಲ ತೋರಿಸಿದಿರಲ್ಲ ಜಗತ್ತಿಗೆಲ್ಲ. ಅದು ಗೊತ್ತಿಲ್ಲ ನನ್ಗೆ. ಒಳಗಡೆಗೆ ಏನ್ ಮಾತಾಡ್ಕೊಂಡಿದ್ದಾರೋ ನಮಗೇನ್ ಗೊತ್ತಿಲ್ಲ ಸರ್. ಈಗ ಅವರು ಅವ್ರಿಗೆ ಕಾಲಿಗೆ ಇದಾದ ಏಟು ಬಿದ್ದಾಗಿಂದ ಅವ್ರು ನೋಡಿರ್ಲಿಲ್ಲ, ಅದಕ್ಕೋಸ್ಕರ ಹೋಗಿ ಆರೋಗ್ಯ ವಿಚಾರಿಸಕ್ ಹೋಗಿದ್ದೆ ಅಂತ ಹೇಳಿದ್ದಾರೆ. ಇಷ್ಟು ಬಿಟ್ರೆ ಬೇರೆ ನಮ್ಗೇನ್ ಗೊತ್ತಿಲ್ಲ ಸರ್. ಈಗ ಒಂದ್ ಕಡೆ ರಾಜಣ್ಣ ಅವರು ಸದನದಲ್ಲಿ ಗಂಭೀರ ಪ್ರಸ್ತಾಪ ಮಾಡ್ತಾರೆ, ಬಟ್ ನಿಮ್ ಕೆಪಿಸಿಸಿ ಅಧ್ಯಕ್ಷ ನಾನು ಕರೆದು ಕೇಳಿದೀನಿ, ಅವ್ರ ಹತ್ರ ಯಾವ್ದು ಏನಾದ್ರು ಇದ್ರೆ ಕೊಡಿ ಅಂತ. ನೀವು ದಿನೇ ದಿನೇ ಇದ್ ಮಾಡ್ತೀರಿ, ಇದೆಲ್ಲ ಬೋಗಸ್ ರೀ ಅಂತ ಹೇಳಿದ್ದಾರೆ. ಬೋಗಸ್ ಸರ್ ಇದು? ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗೋದಿಲ್ಲ. ಬಟ್ ನೀವು ದೂರನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ಕೊಡ್ಬೇಕಲ್ಲ, ಅವರು ಕೊಟ್ರೆ ತಾನೆ. ನಾವು ಕಾಸ್ ಆಫ್ ಆಕ್ಷನ್ ಬೇಕಲ್ಲ. ಅನ್ಲೆಸ್ ದೇರ್ ಇಸ್ ಅನ್ FIR ನಾವು ಯಾವುದನ್ನೇ ತನಿಖೆಯನ್ನ ಮಾಡಕ್ ಬರೋದಿಲ್ಲ, ಆಗೋದಿಲ್ಲ. FIR ಇಲ್ಲದೆ ನಾವು ಯಾವ ಸುವಮೋಟನ್ನು ಮಾಡಕ್ ಬರಲ್ಲ. ಸರ್, ಆಪ್ತರ ಜೊತೆಗೆ ಮಾತನಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಣ್ಣ ಅವರು. ನಾವು ಕೂಡ ಆಪ್ತರು, ತಮ್ಮ ಜೊತೆಗೆ ಏನಾರ ಮಾತುಕತೆಯನ್ನು ಮಾಡಿದಾರೆ? ಅವ್ರಿಗೆ ಬಹಳ ಜನ ಆಪ್ತರಿದ್ದಾರೆ, ನನ್ನನ್ನು ಸೇರ್ಕೊಂಡು ಬಹಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ಅವ್ರನ್ನ. ಇಲ್ಲ, ನಾನು ಸರ್ ಇವತ್ತು ಒಳ ನೆನೆಲ್ಲ ಜೊತೆಯಲ್ಲೇ ಇದ್ದೋ ಫಂಕ್ಷನ್ ಅಲ್ಲಿ ಏನು ಹೇಳಿಲ್ಲ. ಅಲ್ಲ ಸರ್, ಇದು ರಾಜಕೀಯವಾಗಿ ಒಂಥರ ಹೋಗ್ಬಿಡುತ್ತೆ ಅಂತ ತಾರ್ಕಿಕ ಅಂತ ಕಾಣಲ್ವಾ ಇದು? ಗೊತ್ತಿಲ್ಲ ರೀ, ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ನೀವು ತನಿಖೆ ಕೊಡ್ತೀವಿ ಅಂತ ಹೌದಾ, ಬರ್ಲಿ, ಅದು ಹೇಳಿದ್ದೀನಿ ನಾನು. ಕಂಪ್ಲೇಂಟ್ ಕೊಡದೆ ನಾನೇನ್ ಮಾಡಕ್ ಬರುತ್ತೆ? ಅದೇ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಚರ್ಚೆ ಮಾಡಿ ಏನು ಯಾವ ರೀತಿ ಚರ್ಚೆ ಆಗುತ್ತೆ ನೋಡೋಣ. ಉದ್ದೇಶಪೂರ್ವಕ ಅನ್ನುವಂತ ಹೋರಾಟಗಳು ಕೂಡ ಶುರುವಾಗಿದೆ. ಸರ್ಕಾರ ಬೇಕಂತಲೇ ವಿಳಂಬ ಮಾಡ್ತಾ ಇದೆ ಕೊಡ್ಲಿಕ್ಕೆ ಅನ್ನುವಂತ. ಈಗ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು, ಚರ್ಚೆ ಮಾಡ್ತೀವಿ. ಸಚಿವರು ಶಾಸಕರ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿ ಈಗ ಚರ್ಚೆ ಶುರುವಾಗಿದೆ ಸರ್. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅಂತ, ನಿಮ್ ಗಮನಕ್ಕೂ ಬಂದಿದೆ ಅಂತ ಸರ್. ನಿನ್ನೆ DCM ಖಾಸಗಿ ಚಾನೆಲ್ ಒಂದು ಹೇಳಿದ್ದಾರೆ ಸರ್, ಸಂವಿಧಾನ ಬದಲಾವಣೆ ಆಗ್ಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಅದು ನಾನು ನೋಡ್ಲಿಲ್ಲ. ಎಲ್ಲೂ ನ್ಯೂಸಲ್ಲಿ ಎಲ್ಲೂ ಬಂದಂಗಿಲ್ಲ. ಬಂದಿದ್ಯಾ? ಇಲ್ಲ ಸರ್, ಬರುತ್ತೆ. ಬರಕ್ ಮುಂಚೆನೆ ನೀವು ಪ್ರಶ್ನೆ ಕೇಳಬೇಕು. ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ನನ್ನ ಇಲಾಖೆಯ ವಿಚಾರದಲ್ಲಿದ್ರೆ ಕೇಳಿ. ಐ ಆಮ್ ನಾಟ್ ಎ ಗವರ್ಮೆಂಟ್ ಸ್ಪೋಕ್ಸ್ಮನ್ ಟು ಆನ್ಸರ್ ಎವ್ರಿ ಅದರ್ ಕ್ವಶನ್. ಗೊತ್ತಾಯ್ತಾ? ನಮ್ಮ ಇಲಾಖೆ ವಿಚಾರದ್ದು ಕೇಳಿ, ಅಥವಾ ಬೇರೆ ಏನಾದ್ರೂ ಕೂಡ ರಾಜಕೀಯ ವಿಚಾರದಲ್ಲಿ ಆದ್ರೆ ನನಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇದ್ರೆ ಕೊಡ್ತೀನಿ. ಗೊತ್ತಿಲ್ಲ ನನಗೆ, ಯಾರು ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರು ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನ್ ಕ್ರಮ ತಗೋಬೇಕು ಅದು ತಗೊಳ್ತಾರೆ.